ಓ ಏನಪ್ಪ ಡಾಕ್ಟರ್ ನಿದ್ದೆ ಮಾಡ್ತಾರೆ ಅಂದ್ರೆ ಇಲ್ಲ ನೋಡಿ, ಗೊರಕೆ ಹೊಡ್ಕೊಂಡು ಸುಖ ನಿದ್ರೆ ಯಾರಿಗೆ ಬೇಡ ಹೇಳಿ ಅಲ್ವಾ. ಈಗಿನ ಲೈಫ್ ಸ್ಟೈಲಲ್ಲಿ, ಈಗಿನ ಸೇಫ್ ಲೈಫಲ್ಲಿ ನಿದ್ದೆ ಅನ್ನೋದು ಭಾಳ ಒಂದು ಮರೀಚಿಕೆ ಥರ ಆಗ್ತದೆ. ನಿಮಗೆ ಪೀಸ್ಫುಲ್ ನಿದ್ದೆ ಮಾಡಬೇಕಾ, ಭಾಳ ಭಾಳ ಇಂಪಾರ್ಟೆಂಟು ನಿಮ್ಮ ಸ್ಪೈನ್ ಪೋಸ್ಚರು. 3 ಪೋಸ್ಚರ್ ನಿದ್ದೆ ಮಾಡೋದಕ್ಕೆ. ನಿಮ್ಮ ಸ್ಪೈನ್ ಹೆಂಗೆ ಎಫೆಕ್ಟ್ ಆಗುತ್ತೆ, ಬೆನ್ ಮೇಲೆ ಮಲ್ಕೊಂಡ್ರೆ ಹೇಗೆ, ಹೊಟ್ಟೆ ಮೇಲೆ ಮಲ್ಕೊಂಡ್ರೆ ಹೇಗೆ, ಸೈಡ್ ಪೋಸ್ಚರ್ ಮಲ್ಕೊಂಡ್ರೆ ಹೇಗೆ ಅಲ್ವಾ. ಸೈಂಟಿಫಿಕ್ ರೀಸನ್ ಜೊತೆಗೆ ಪೂರ್ತಿ ವಿಡಿಯೋ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ಅಂತ. ಕಾರಣ ನಾನು ಇದಕ್ಕೆ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ವಿಡಿಯೋನ ಮರ್ಯಾದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಕೂಡ ಆಗ್ತಾ ಇರ್ತೀನಿ, ದಯವಿಟ್ಟು ನೋಡಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಕ್ವಾಲಿಟಿ ಸ್ಲೀಪ್ ಅಂತ ಹೇಳ್ತೀವಲ್ಲ, ಡೀಪ್ ಸ್ಲೀಪ್, ಕಣ್ತುಂಬ ನಿದ್ದೆ, ಅದು ಬಹಳ ಬಹಳ ಮುಖ್ಯ. ಒಂದು ನಿಮಗೆ ಫಿಸಿಕಲ್ ರೆಸ್ಟ್ ಬೇಕು ಅಲ್ವಾ, ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ಭಾಳ ಇಂಪಾರ್ಟೆಂಟ್. ಮೆಂಟಲ್ ರೆಸ್ಟ್ ಕೂಡ ಇಂಪಾರ್ಟೆಂಟು. ಎಷ್ಟೇ ಆಕ್ಟಿವ್, ಅದಕ್ಕೆ ಸ್ವಾಮಿ ಕಂದ ಹೇಳುವಲ್ವಾ, ಏನಂತ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ನಿಮ್ಮ ಮೈಂಡು ಚೆನ್ನಾಗಿರ್ಬೇಕು, ಬಾಡಿನೂ ಚೆನ್ನಾಗಿರ್ಬೇಕು. ಸೊ ನಿಮಗೆ ಮೈಂಡ್ ಚೆನ್ನಾಗಿರ್ಬೇಕು, ನೀವು ಹೆಲ್ತಿ ಆಗಿರ್ಬೇಕಂದ್ರೆ ನಿದ್ದೆ, ಸುಖ ನಿದ್ರೆ ಆಗ್ಬೇಕು ಮನುಷ್ಯನಿಗೆ ಅಲ್ವಾ. ಸೊ ನಿದ್ರೆ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಮಲ್ಕೊಳ್ಳೋ ಪೋಸ್ಚರ್ ಕೂಡ ಬಹಳ ಬಹಳ ಕೌಂಟ್ ಆಗುತ್ತೆ. ನೋಡಿ, ನಾರ್ಮಲ್ ಸ್ಪೈನ್ ಅಲ್ಲಿ ಕರ್ವೇಚರ್ ಇರುತ್ತೆ, ಸರ್ವೈಕಲ್ ಅದು ನೆಕ್ಕಲ್ ಒಂದು ಕರ್ವೇಚರ್ ಇರುತ್ತೆ, ಥೊರಾಸಿಕ್ ಅಂತ ಅಪ್ಪರ್ ಬ್ಯಾಕ್ ಅಲ್ಲೊಂದು ಕರ್ವೇಚರ್ ಇರುತ್ತೆ, ಲುಂಬಾರಿ ಅಲ್ಲೊಂದು ತರ ಕರ್ವೇಚರ್ ಇರುತ್ತೆ. ನೀವು ಸೀದಾ ಬೆನ್ನ ಮೇಲ್ ಮಾಡಿ ಅಂಗತ ಮಲ್ಕೊಂಡಾಗ್ಲೇನೆ ಬೇರೆ ರೀತಿ ಪ್ರೆಷರ್ ಪಾಯಿಂಟ್ಸ್ ಕ್ರಿಯೇಟ್ ಆಗುತ್ತೆ. ಸೈಡಲ್ಲಿ ಮಲ್ಕೊಂಡಾಗ ಬೇರೆ ಪ್ರೆಷರ್, ಸೈಡಲ್ಲಿ ಮಲ್ಕೊಂಡಾಗ ಭುಜದ ಮೇಲೆ ಒತ್ತಡ ಬೀಳುತ್ತೆ, ಅಲ್ಲಿ ಪ್ರೆಷರ್ ಪಾಯಿಂಟ್ ಆಗುತ್ತೆ. ಹಿಪ್ ಜಾಯಿಂಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಈಗ ಕೆಲವರಿಗೆ ಫ್ರೋಸನ್ ಶೋಲ್ಡರ್ ಅಂತ ಕೆಲವು ಕಂಡೀಷನ್ಸ್ ಇದೆ. ಕಾರಣ ನಾನು 50ಕ್ಕೂ ಹೆಚ್ಚು ವಿಡಿಯೋ ಮಾಡಿದ್ದೀನಿ. ಫ್ರೋಸನ್ ಶೋಲ್ಡರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ದಯವಿಟ್ಟು ನೋಡಿ. ಈ ಕಡೆ ಮಲ್ಕೊಂಡಾಗ ಭುಜ ನೋವು ಬಂದ್ಬಿಡುತ್ತೆ, ಆ ಕಡೆ ಮಲ್ಕೊಳಕ್ಕಾಗಲ್ಲ. ಸೊ ಪ್ರೆಷರ್ ಪಾಯಿಂಟ್ಸ್ ಅಂತ ಇರುತ್ತೆ, ಆ ಪಾಯಿಂಟ್ಸ್ ಹೆಂಗ್ ಮೆಜರ್ ಮಾಡಬೇಕು. ಜೊತೆಗೆ ಹೊಟ್ಟೆ ಮೇಲೆ ಮಲ್ಕೊಳ್ಳೋದ್ರಿಂದ ಕೆಲವು ಪ್ರೆಷರ್ ಪಾಯಿಂಟ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಯಾವ ರೀತಿ ಮಲ್ಕೊಳ್ಳೋದ್ರಿಂದ ಯಾವ ರೀತಿ ಪ್ರೆಷರ್ ಪಾಯಿಂಟ್ಸ್ ಕ್ರಿಯೇಟ್ ಆಗುತ್ತೆ. 3 ಬೇಸಿಕ್ ಪೋಸ್ಚರ್ಸ್ ಇದ್ದಾವೆ. ಯಾವ ಪೋಸ್ಚರ್ ಅಂತ ವಿವರ ಹೇಳ್ತೀನಿ ಹೇಳಿದ್ರೆ, ಮರ್ಯಾದೆ ಪೂರ್ತಿ ವಿಡಿಯೋ ನೋಡಿ. ಸುಖ ನಿದ್ರೆ ಎಲ್ಲರಿಗೂ ಬಯಸುವಂಥದ್ದಲ್ವಾ. ಸುಖ ನಿದ್ರೆಯಿಂದ ಆಗ್ಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ. ಮರ್ಯಾದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಇದು ವಿಡಿಯೋನ ಇವಾಗಲೇ ಫಾರ್ವರ್ಡ್ ಮಾಡಿ. ನಂಬರ್ 1 ಹೇಳಿದ್ರೆ ಬ್ಯಾಕ್ ಸ್ಲೀಪ್ ಅಂತ ಎಲ್ಲ ಅಂಗಾತ ಮಲಗುವಂಥ, ಬೆನ್ನನ್ನ ಕೆಳಗೆ ಮಾಡಿ ಹೊಟ್ಟೆ ಮೇಲೆ ಮಾಡಿ ಮಲಗುವಂಥದ್ದು ಕಾಮನ್ ಪೋಸ್ಚರ್. ಅದು ಇಟ್ ಇಸ್ ದ ಒನ್ ಆಫ್ ದ ಸೇಫೆಸ್ಟ್ ಅಂಡ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪೋಸ್ಚರ್ ಅಂದ್ರೆ ಬ್ಯಾಕ್ ಸ್ಲೀಪಿಂಗ್ ಅಂತ. ಬೆನ್ನನ್ನ ಕೆಳಗೆ ಮಾಡಿ ಮಲ್ಕೊಳ್ಳುವಂಥದ್ದು. ಅದು ಅವಾಗ ಏನಾದ್ರೆ ನಿಮ್ಮ ಕರ್ವ್ಸ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಬಾಡಿ ಕೂಡ ಸ್ಪೈನ್ ಇದೆಲ್ಲ ಸ್ಟ್ರೈಟ್ ಆಗಿರ್ಬೇಕು. ಸ್ಟ್ರೈಟ್ ಆಗಿದ್ದಷ್ಟು ನಿಮ್ಗೆ ಏನಾಗುತ್ತೆ, ಆ ಒಂದು ಅನಾಟಮಿಕಲ್ ಪೊಸಿಷನ್ ಮೇಂಟೈನ್ ಆಗುತ್ತೆ. ಸೊ ಹಾಗೆ ವೆರಿ ವೆರಿ ಇಂಪಾರ್ಟೆಂಟು ನಾರ್ಮಲ್ ಆಗಿ ಮಲ್ಕೊಳ್ಳುವಂಥದ್ದು, ಹೊಟ್ಟೆ ಮೇಲೆ ಮಲ್ಕೊಳ್ಳೋದು ದಿ ಬೆಸ್ಟ್ ಪೋಸ್ಚರ್ ಅಂತ ಹೇಳ್ಬೋದು. ಬಟ್ ಕೆಲವು ಕಂಡೀಷನ್ ಆ ಥರ ಮಲ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ. ಏನು ಡಾಕ್ಟ್ರೆ ಅಂತೀರಾ? ಹೌದು, ನಾನು ಡಾಕ್ಟರ್ ಮುರಳೀಧರ, ಆರ್ಥೋಪೆಡಿಕ್ ಸರ್ಜನ್. ಸ್ಪೈನ್ ಪ್ರಾಬ್ಲಮ್, ಡಿಸ್ಕ್ ಪ್ರಾಬ್ಲಮ್ ಇರೋರಿಗೆ, ಲುಂಬಾರ್ ಸ್ಪಾಂಡಿಲೋಸಿಸ್ ಇರೋರಿಗೆ, ಸಯಾಟಿಕಾ ಪೇನ್ ಇರೋರಿಗೆ ಈ ಥರ ಮಲ್ಕೊಂಡ್ರೆ ಪೇನ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಏನು ಸರ್ ಅಂತಂದ್ರೆ ಮಂಡಿ ಮಡ್ಚಬೇಕು. ಮಂಡಿ ಕೆಳ ದಿಂಬಿಟ್ಬಿಟ್ಟು ಮಲ್ಕೊಂಡ್ರೆ ಮಂಡಿ ಬೆಂಡ್ ಆಗುತ್ತೆ. ಆಟೋಮೆಟಿಕ್ ಸ್ಯಾಟಿಕ್, ಅದು ಮೇನ್ಲಿ ರೇಡಿಯೇಟಿಂಗ್ ಸ್ಯಾಟಿಕ್ ಪೇನ್ ಅಂತ ಇರುತ್ತೆ. ಡಿಸ್ಕ್ ಪ್ರಾಬ್ಲಮ್ಸ್, ಸಯಾಟಿಕಾ ನರ್ವ್ ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಪೇನ್ ಕಡಿಮೆ. ಸೊ ಮಂಡಿ ಕೆಳಗಡೆ ಒಂದು ದಿಂಬಿಟ್ಕೊಂಡು ಮಲ್ಕೋಬಹುದು. ಮತ್ತೆ ಒಂದು ಸಾಫ್ಟ್ ಪಿಲ್ಲೋ ಇಲ್ಲಿ ಕತ್ತ ಇಲ್ಲಿ ಈ ಭಾಗದಲ್ಲಿ ಇಟ್ಕೊಂಡ್ರೆ ಕರು ಮೇಂಟೈನ್ ಆಗುತ್ತೆ. ಸೊ ನಾರ್ಮಲ್ ಮೇಂಟೈನ್ ಆಗುತ್ತೆ. ಸೊ ಬೆನ್ನೋವಿರೋರು, ಡಿಸ್ಕ್ ಪ್ರಾಬ್ಲಮ್ ಇರೋರು ಈ ರೀತಿ ಒಂದು ಚಿಕ್ಕ ಪುಟ್ಟ ಮಾಡಿಫಿಕೇಶನ್ ಮಾಡೋದ್ರಿಂದ ಪೀಸ್ಫುಲ್ ಆಗಿ ಕಣ್ ತುಂಬ ನಿದ್ದೆ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ಜೊತೆಗೆ ಪೇಷಂಟ್ ಬಹಳ ಜನ ಕೇಳ್ತಾರೆ, ಸರ್ ಮಲ್ಕೊಳ್ತೀವಲ್ಲ ಹೇಗೆ ಏನು ಅಂತೆಲ್ಲ ಕ್ವಶನ್ಸ್ ಕೇಳ್ತಿರ್ತಾರೆ. ನೋಡಿ, ಈ ತರ ಮಲ್ಕೊಂಡಾಗ ಏನಾಗ್ತಂದ್ರೆ ನಿಮ್ ಬಾಡಿ ಕರೆಕ್ಟಾಗಿ ಅಲೈನ್ ಆಗಿರುತ್ತೆ, 2 ಕಡೆ ಕರೆಕ್ಟ್ ಅಲೈನ್ ಆಗುತ್ತೆ. ನಾರ್ಮಲ್ ಅನಾಟಮಿಕಲ್ ಪೊಸಿಷನ್ ಮಲ್ಕೊಳ್ತೀರಾ, ಬಹಳ ಕಂಫರ್ಟಬಲ್ ಪೊಸಿಷನ್ ಕೂಡ. ಎಲ್ಲ ಮಸಲ್ಸ್ಗಾಗ್ಲಿ ಮತ್ತೆ ನಿಮ್ಮ ಜಾಯಿಂಟ್ಸ್ಗಾಗ್ಲಿ ಆ ನರ್ವ್ಸ್ಗಾಗ್ಲಿ ಸ್ಟ್ರೆಚ್ ಜಾಸ್ತಿ ಇಲ್ಲ, ಸ್ಟ್ರೈನ್ ಜಾಸ್ತಿ. ನೀವು ಅಕ್ವರ್ಡ್ ಪೊಸಿಷನ್ ಮಲ್ಕೊಂಡೆ ಅಂತ ಎಲ್ಲ ಒಂದ್ ಕಡೆ ರಿಲ್ಯಾಕ್ಸ್ ಆಗುತ್ತೆ, ಇನ್ನೊಂದ್ ಕಡೆ ಸ್ಟ್ರೆಚ್ ಆಗುತ್ತೆ. ಈ ತರ ಮಲ್ಕೊಂಡ್ಬಿಡ್ತೀರಾ ಅನ್ಕೊಳ್ಳಿ, ಈ ಕಡೆ ಓವರ್ ಸ್ಟ್ರೆಚ್ ಆಗುತ್ತೆ, ಈ ಕಡೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಅದು ಕ್ರೂಷಿಯಲ್, ಆದ್ರೆ ಆಗ್ಬಾರ್ದು. ಜೊತೆಗೆ ಏನಪ್ಪಾ ಅಂತಂದ್ರೆ ನೋಡಿ, ಏನಾಗುತ್ತೆ, ನೆಕ್ಕು ತಲೆದಿಂಬು ಯಾವ ತರ ಇರ್ಬೇಕು ಅಂತ ಬಹಳ ಜನ ಕೇಳ್ತಾರೆ. ಅದ್ರ ಕೂಡದಾಗ ಯಾವ ತರ ನಿಮ್ಗೆ ಹಾಸಿಗೆ ಇರಬೇಕು, ತಲೆದಿಂಬು ಯಾವ ತರ ಇರಬೇಕು ಅಂತ ಒಂದು ವಿಡಿಯೋ ಮಾಡಿ, ದಯವಿಟ್ಟು ಆ ವಿಡಿಯೋ ನೋಡಿ. ದಿಂಬು ಕೆಲಸ ಎತ್ತರ ತಲೆದಿಂಬು ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ, ತುಂಬಾ ತೆಳು ಹಾಕೋತಾರೆ, ಕೆಲವು ತಲೆದಿಂಬೆ ಬೇಡ ಸರ್ ಅಂತೆಲ್ಲ ಕೇಳ್ತಾರೆ. ನೆಕ್ ಪೈನ್ ಬಂದಾಗ ಎಲ್ಲ ಕ್ವಶನ್ಸ್, ಕಾಮನ್ ಕ್ವಶನ್ಸ್ ಪೇಷಂಟ್ಸ್. ನೋಡಿ, ದಿಂಬು ಯಾವ ತರ ಇರಬೇಕು ಅಂತ ಹೇಳ್ತೀನಿ ನೋಡಿ. ಈ ತರ ಇರುತ್ತಲ್ಲ, ಸಪೋಸ್ ಈ ತರ ಇದು ಐಡಿಯಲ್ಸ್, ಇದು ಒಬ್ಬರು ಒಂಥರ ಇರುತ್ತೆ ಗ್ಯಾಪ್. ಈ ತರ ಸೈಡ್ ಸಪೋಸ್ ಹಿಂಗೆ ಸೈಡಲ್ಲಿ ಮಲ್ಕೊಂಡ್ರೆ ತೀರ ತೆಳು ಹಾಕೊಂಡ್ರೆ ಕತ್ತಿಂಗ್ ಹೋಗ್ಬಿಡುತ್ತೆ, ಅದು ತೊಂದರೆ. ತೀರ ದಪ್ಪ ಹಾಕೊಂಡ್ರೆ ಕತ್ತಿ ಈ ಕಡೆ ತೆರಬಿಡುತ್ತೆ, ಈ ಕಡೆ ಹೋಗ್ಬಿಡುತ್ತೆ. ಆ ಥರ ಆಗ್ಬಾರ್ದು. ಈಗ ಏನ್ ಗ್ಯಾಪ್ ಇರುತ್ತೆ, ಈ ಗ್ಯಾಪ್ ಇಷ್ಟು ಫಸ್ಟ್ ಮಾತ್ರ ತಲೆದಿಂಬನ್ನ ಉಪಯೋಗಿಸೋದು ಜಾಣ್ತನ. ಸೈಡಲ್ಲಿ ಮಲ್ಕೊಂಡಾಗ ಹಂಗಾದ್ರೆ ಮಲ್ಕೊಂಡಾಗ ಇಲ್ಲಿ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಒಳ್ಳೇದು. ಸೊ ಈ ತರ ಸಿಂಪಲ್ ಮಾಡಿಫಿಕೇಶನ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಪೀಸ್ಫುಲ್ ಕಣ್ ತುಂಬಾ ನಿದ್ದೆ ಮಾಡ್ತೀರಾ. ಇನ್ನೊಂದು ಸೈಡ್ ಪೋಸ್ಚರ್, ಬಲಗಡೆ ಮಗ್ಲು ತಿರ್ಕೊಂಡು ಮಲ್ಕೊಳ್ಳೋಂಥದ್ದು, ಎಡಗಡೆ ತಿರ್ಗಿ ಮಲ್ಕೋದು ಕೂಡ ಒಂದು ಕಾಮನ್ ಪೋಸ್ಚರ್, ಅದು ಕೂಡ ಮಲ್ಕೋದು ತಪ್ಪಿಲ್ಲ. ಸೊ ಆ ಥರ ಮಲ್ಕೊಂಡ ಏನಾಗುತ್ತೆ, ನಾವು ದಿಂಬು ಕರೆಕ್ಟ್ ಇರ್ಬೇಕು. ಇಲ್ಲದ್ರೆ ಈ ತರ ಹೋಗ್ಬಿಟ್ಟು ಏನಾಗುತ್ತೆ, ಅವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ
ಸೈಡ್ ಮಲ್ಕೊಳ್ಳುವಾಗ ದಿಂಬಿನ ಸೈಜ್ ಕರೆಕ್ಟ್ ಆಗಲಿ, ಬಹಳ ಇಂಪಾರ್ಟೆಂಟು. ಸೈಡ್ ಮಲ್ಕೊಂಡಾಗ ಆಮೇಲೆ ಕೆಲವರಿಗೆ ಮಂಡಿ ನೋವು ಇರುತ್ತೆ, ಮಂಡಿ ನೋವಾಗ ಸೈಡಲ್ಲಿ ಮಲ್ಕೊಂಡ್ರೆ ಒಂದಕ್ಕೊಂದು ಮಂಡಿ ಪ್ರೆಷರ್ ಬಿದ್ಬಿಟ್ಟೆ ನೋವಾಗ್ತದೆ, ಕೆಲವು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಆ ಥರದಾಗ ಒಂದು ಸಾಫ್ಟ್ ಕುಷನ್ ಇಟ್ಕೋಬಹುದು. ಸಾಫ್ಟ್ ಕುಷನ್ ಒಂದು ದಿಂಬು, ಮೆತ್ತಗಿರೋ ದಿಂಬು ಇಟ್ಕೊಂಡ್ಬಿಟ್ರೆ ಎರಡು ಕಾಲ ಮಧ್ಯ, ಸೊ ಒಂದಕ್ಕೊಂದು ಟಚ್ ಆಗಲ್ಲ, ಅವಾಗ ಪ್ರೆಷರ್ ಬೀಳೋದು, ಅವಾಗ ಕೂಡ ಮಂಡಿ ನೋವಾಗಲ್ಲ. ಸಿಂಪಲ್ ಟೆಕ್ಟಿಕ್ಸ್ ಅದನ್ನ ಮಾಡ್ಬೋದು. ಜೊತೆಗೆ ನೀವು ದಪ್ಪ ಏನಾಗುತ್ತೆ, ಈ ತರ ಆಗ್ಬಿಟ್ರೆ ಈ ಕಡೆ ಪಾರ್ಟ್ಗೆ ಲುಂಬರ್ ಸ್ಪೈನ್ಗೆ ಜಾಸ್ತಿ ಲೋಡ್ ಆಗುತ್ತೆ ಸೈಡ್ ಮಗು ಮಲ್ಕೊಂಡಾಗ. ಅವಳು ಎರಡು ಮಂಡಿ ಕಡೆ ದಿಂಬಿಟ್ಟಾಗ ಏನಾಗುತ್ತೆ, ಸ್ಪೈನ್ ಅಲೈನ್ಮೆಂಟ್, ಲುಂಬರ್ ಸ್ಪೈನ್ ಅಲೈನ್ಮೆಂಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದ್ ಕಡೆ ಸ್ಟ್ರೆಚ್ ಆಗೋತ್ತಲ್ಲ, ಆ ಟೈಮ್ ಪೊಸಿಷನ್ ಮೇಂಟೈನ್ ಆಗುತ್ತೆ, ಆಟೋಮೆಟಿಕ್ ಪೈನ್ ಕಡಿಮೆ ಆಗುತ್ತೆ. ನಾವು ಅವಾಗ ಹೇಳಿದ್ರೆ ಫ್ರೋಜನ್ ಶೋಲ್ಡರ್ ಇರುತ್ತೆ, ಈ ಕಡೆ ಮಲ್ಕೊಳ್ಳೋಕೆ ಆಗಲ್ಲ, ಪೈನ್ ಆಗುತ್ತೆ, ಈ ಕಡೆ ತಿಳ್ಕೊಂಡು ಮಲ್ಕೋಬಹುದು. ಸೊ ಇದು ನಿಮಗೆ ನ್ಯಾಚುರಲ್ ಆಗಿ ನಿಮ್ ದೇಹ ನಿಮ್ ಸಜೆಸ್ಟ್ ಮಾಡುತ್ತೆ ಯಾವ ತರ ಪೊಸಿಷನ್ ಮಲ್ಕೊಂಡ್ರೆ ಅನುಕೂಲ ಅಂತ. ಸೊ ನಿಮ್ಮ ಜಸ್ಟ್ ಫಾಲೋ ವಾಟ್ ಯುವರ್ ಬಾಡಿ ಟೆಲ್ಸ್ ಟು ಯು ಅಲ್ವಾ. ನಿಮ್ ದೇಹಕ್ಕೆ ಅನುಗುಣವಾದಂತ ಅದೇ ನಿಮ್ಗೆ ಗೈಡ್ ಮಾಡ್ತೀವಿ, ಈ ತರ ಮಾಡ್ಕೊಂಡು ನಾವು ಈ ತರ ಮಾಡ್ಕೊಂಡು ಹಾರ್ಟ್ ಮಾಡೋಕಂತ. ಆ ಪೋಸ್ಚರ್ ನೀವೇ ನಿಮ್ಗೆ ಗೊತ್ತಿಲ್ಲದೇ ಅದು ನಿಮ್ಮ ಒಂದು ನೈಸರ್ಗಿಕವಾಗಿ ನಿಮ್ಮ ಪೋಸ್ಚರ್ ನೀವೇ ಹುಡ್ಕೊಂಡ್ಬಿಡ್ತೀರಾ. ಸೊ ಈ ರೀತಿಯ ಪೋಸ್ಚರ್ಸ್ ಹಾಕೊಂಡು ಮಲ್ಕೊಳ್ಳೋಕೆ ಏನಾದ್ರೆ ಬೇಸಿಕಲಿ ನಿಮ್ಗೆ ಪೇನ್ ಫ್ರೀ ಕಂಫರ್ಟಬಲ್ ಆಗಿರ್ಬೇಕು. ಬೆಳಗ್ಗೆ ಎದ್ದಾಗ ಅಲ್ಲಿ ನೋವು ಇಲ್ಲಿ ನೋವು ಅನ್ನೋ ತರ ಆಗ್ಬಾರ್ದು. ಆ ತರ ಕಂಫರ್ಟಬಲ್ ಆಗಿರೋ ಪೋಸ್ಚರ್ನ ನೀವು ನಿಮ್ಮ ಅನುಕೂಲ ತಕ್ಕಂಗೆ ಅದನ್ನ ಹುಡ್ಕೊಳ್ಳೋದು ನಿಮ್ಮ ಜಾಣತನ. ನಂಬರ್ 3ನೇ ಬಂದ್ಬಿಟ್ಟು ಹೊಟ್ಟೆ ದಬಾಕ್ ಮಲ್ಕೊಳ್ತಾರೆ, ದಟ್ ಇಸ್ ದ ಬ್ಯಾಡ್ ಪೋಸ್ಚರ್. ಅದನ್ನ ಖಂಡಿತ ಮಾಡ್ಬೋದು. ನಾನು ಹೇಳಿದಂಗೆ ಬೆನ್ ಕೆಳಗಡೆ ಮಾಡ್ಬೋದು, ಫಸ್ಟ್ ಪೋಸ್ಚರ್, ಸೆಕೆಂಡ್ ಸೈಡಲ್ಲಿ ಮಲ್ಕೊಳ್ಳೋದು ಓಕೆ, ಬಟ್ ಹೊಟ್ಟೆ ದಬಾಕಿ ಮಲ್ಕೊಳ್ಳೋದು ವೆರಿ ಬ್ಯಾಡ್ ಪೋಸ್ಚರ್. ಯಾಕೆಂದ್ರೆ ನೀವು ದಬಾಕ್ ಮಲ್ಕೊಂಡು ಏನಾಗ್ತೇಳಿ ಕತ್ತಿ ಈ ತರ ಹಾಕಿ ಮಲ್ಕೊಂಡಿರ್ತಾರೆ, ಹಿಂಗ್ ಮಲ್ಕೊಳ್ಳೋದಲ್ವಾ, ಈ ಕಡೆ ಸೈಡ್ ಗೊತ್ತಲ್ಲ, ಈ ಕಡೆ ಸೈಡ್ ಗೊತ್ತ, ಈ ತರ ನೋಡಿ ಎಲ್ಲ ಸ್ಟ್ರೆಚ್ ಆಯ್ತು ಅಲ್ವಾ. ಓವರ್ ಪೀರಿಯಡ್ ಆಫ್ ಟೈಮ್, ಒಂದ್ ದಿವಸ 2 ದಿವಸ, 1 ತಿಂಗಳು 2 ತಿಂಗಳು, ಕೆಲವು ವರ್ಷಕ್ಕೆ ತೊಂದರೆ ಆಗ್ತೀನಿ, ಲಾಂಗ್ ಟರ್ಮ್ ಅಲ್ಲಿ ನೆಕ್ ಲೋಡ್ ಬೀಳುತ್ತೆ ನೋಡಿ. ಇದು ನಾರ್ಮಲ್ ಪೊಸಿಷನ್ ಅಂತ ಇದೇ ತರ ಇರಬೇಕು. ಅದಕ್ಕೆ ನಾನು ಹೇಳೋದು, ಈಗ ತಲೆದಿಮ್ನ ಹೇಳ್ದಲ್ಲ, ತೀರಾ ಸಣ್ಣದಾಗ ಈ ಕಡೆ ಬಿಡುತ್ತೆ, ತೀರದೊಳಗೆ ಈ ಕಡೆ ತಳ್ಳಿ ಬಿಡುತ್ತೆ. ಇದು ನಾರ್ಮಲ್ ಪೊಸಿಷನ್, ಈ ತರ ಮೇಂಟೈನ್ ಆಗಬೇಕು ಅಂತ ಹೇಳ್ತೀವಿ, ಇದೇ ತರ ಮೇಂಟೈನ್ ಆಗಬೇಕು. ನೀವು ಹೊಟ್ಟೆ ದಬಾಕ್ ಮಾಡ್ಕೊಂಡ್ರೆ ಕತ್ತಿಂಗ್ ಹೋಗ್ಬಿಡುತ್ತೆ ಅಲ್ವಾ. ಕೆಲವ್ರಿಗೆಲ್ಲ ಬೆಳಿಗ್ಗೆ ಸಾರ್ ಇಟ್ಕೊಂಡ್ಬಿಟ್ಟಿದೆ, ಸಾರ್ ಏನಾಯ್ತು ಗೊತ್ತಾಗ್ಲಿಲ್ಲ, ಇಟ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಬರ್ತಾರೆ ಅಲ್ವಾ. ಸೊ ನೆಕ್ ಮಸಲ್ಸ್ ಸ್ಪ್ಯಾಸಮ್ ಆಗ್ಬಿಡುತ್ತೆ, ನೆಕ್ ಪೇನ್. ಸೊ ಆದಷ್ಟು ಹೊಟ್ಟೆ ದಬಾಕ್ ಮಾಡ್ಕೊಳ್ಳೋದು ಒಂದು ನೆಕ್ಗೂ ಇಂಪಾರ್ಟೆಂಟ್, ಜೊತೆಗೆ ಸ್ಪೈನ್ ಅಲೈನ್ಮೆಂಟ್ಗೂ ಬಹಳ ತಪ್ಪಾಗುತ್ತೆ. ಸೊ ಹಾಗೆ ಹೊಟ್ಟೆ ದಬಾಕ್ ಮಾಡ್ಕೊಳ್ಳೋದು ಅಷ್ಟು ಅವಾಯ್ಡ್ ಮಾಡೋದು ಒಳಗಡೆ, ಅದೊಂದು. ಎರಡನೇದು, ಹೊಟ್ಟೆ ದಬಾಕ್ ಗ್ಯಾಸ್ಟ್ರೈಟಿಸ್ಗೂ ಪ್ರಾಬ್ಲಮ್ ಆಗುತ್ತೆ. ನೀವು ಗ್ಯಾಸ್ಟ್ರೈಟಿಸ್ ಇರೋರು ಸೈಡ್ ಮಗಳು ಮಲ್ಕೊಳ್ಳೋದು, ಎಸ್ಪೆಷಲಿ ಹೊಟ್ಟೆ ಎಡಭಾಗದಿಂದ ರೈಟ್ ಲ್ಯಾಟರಲ್ ಪೊಸಿಷನ್ ಒಳ್ಳೇದು. ಲೆಫ್ಟ್ ಮಾಡ್ಕೊಂಡ್ರೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ, ರಿಫ್ಲೆಕ್ಸ್ ಅಂತ ಅದಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೈಡ್ ಪೋಸ್ಚರ್ ಬೆಟರು, ಆದಷ್ಟು ಹೊಟ್ಟೆ ದಬಾಕ್ ಮಲ್ಕೊಳ್ಳೋದು ಬೇಡ. ಹೊಟ್ಟೆ ದಬಾಕ್ ಮಲ್ಕೊಂಡು ಕೂಡ ವರ್ಕೌಟ್ ಜಾಸ್ತಿ ಆಗುತ್ತೆ, ಹೊಟ್ಟೆ ಮೇಲೆ ಲೋಡ್ ಜಾಸ್ತಿ ಬರುತ್ತೆ. ಇಲ್ಲಿ ಡಯಾಫ್ರಮ್ ಅಂತೀವಲ್ಲ, ಚೆಸ್ಟ್ ಕರೆಕ್ಟ್ ಎಕ್ಸ್ಪ್ರೆಷನ್ ಆಗ್ತಾ ಇರ್ಬೇಕು. ಉಸಿರಾಟ ಸರಿಸಾಗಿ ಆಗ್ಬೇಕು ಅಂದ್ರೆ ಮನುಷ್ಯನಿಗೆ ಉಸಿರು ತೊಗೊಂಡ್ರೆ ಚೆಸ್ಟ್ ಹೊರಡೋಗುತ್ತೆ. ಅದೇ ಹೊಟ್ಟೆಲಿ ಕೂಡ ಅಬ್ಡಾಮಿನಲ್ ಬ್ರೀತಿಂಗ್ ಅದು ಕೂಡ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ನೀವು ಹೊಟ್ಟೆ ದಬಾಕ್ ಮಾಡ್ಕೊಂಡ್ರೆ ಚೆಸ್ಟ್ ಪೂರ್ತಿ ಎಕ್ಸ್ಪೆನ್ಷನ್ ಆಗಕ್ಕೆ ಅವಕಾಶ ಇರಲ್ಲ ಅಲ್ವಾ. ಹೊಟ್ಟೆಗೂ ಜಾಸ್ತಿ ಅವಕಾಶ, ಹೊಟ್ಟೆ ಉಬ್ಬೋದು ಅವಾಯ್ಡ್ ಆಗುತ್ತೆ, ತೊಂದರೆ ಆಗುತ್ತೆ. ಸೊ ಹಾಗಾಗಿ ಹೊಟ್ಟೆ ದಬಾಕ್ ಮಲ್ಕೊಳ್ಳೋದು ಖಂಡಿತ ಬ್ಯಾಡ್ ಪೋಸ್ಚರ್. ಹಾಗೆ ಹೊಟ್ಟೆ ದಬಾಕ್ ಮಲ್ಕೊಳ್ತಾ ಇದ್ರೆ ಇವತ್ತೇ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಆ ಸೈಡ್ ಮಗಳು ಮಕ್ಕಳು ಅಂಗತ ಮಕ್ಕಳು ಒಂದೇ ದಿವಸ ಚೇಂಜ್ ಆಗಲ್ಲ, ಎಷ್ಟೋ ವರ್ಷಾನುಗಟ್ಲೆಯಿಂದ ಆ ಪೋಸ್ಚರ್ ಬಂದಿರುತ್ತೆ. ನೀವೇನ್ ಮಾಡ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ತಗೊಂಡು, ಸ್ವಲ್ಪ ಗಂಡ ಹೆಂಡತಿ ಮಲ್ಕೊಂಡಿರ್ತೀರ, ಹೆಂಡತಿ ಯಾವ ರೀತಿ ಮಲ್ಕೊಳ್ತಾರೆ, ಗಂಡ ಮೊದಲ ನೋಡಿ ಚೆಕ್ ಮಾಡೋದು, ವಯಸ್ಸು ವರ್ಷ ಅವ್ರು ಇವ್ರು ಮಾಡಿ ಸ್ವಲ್ಪ ಕಾನ್ಶಿಯಸ್ ಎಫರ್ಟ್ ಆಗ್ತಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾರ್ಮಲ್ ಹೆಲ್ತಿ ಮಲ್ಕೊಳ್ಳೋ ಪೋಸ್ಚರ್ಗೆ ಶಿಫ್ಟ್ ಆಗೋದು ಒಳ್ಳೇದು. ಸೊ ಬಹಳ ಇಂಪಾರ್ಟೆಂಟ್, ಯಾಕೆಂತ ನೋಡಿ 7ರಿಂದ 8 ಗಂಟೆ ನೀವು ಮಲ್ಕೊಂಡೇ ಇರ್ತೀರ. ಒಬ್ಬ ಮನುಷ್ಯನಿಗೆ ಕಾರಣ 75 ವರ್ಷ ವಯಸ್ಸಾದ್ರೆ 25 ವರ್ಷ ನಿದ್ದೆಲ್ಲ ಕಲ್ತ್ಬಿಟ್ಟಿರ್ತಾನೆ. 1/3 ಆಫ್ ಲೈಫ್ 8 hours ಪರ್ ಡೇ ಅಲ್ವಾ. 8 3 24 ಗಂಟೆ 8 ಗಂಟೆ ನಿದ್ದೆಲ್ಲ ಕಳೆದಿತ್ತಿ. ಕಾಲ 1/3 ಆಫ್ ಲೈಫ್ ಮಲ್ಗದಲ್ಲೇ ಕಲ್ತಿಲ್ಲಿ, ಬೆಡ್ ಮೇಲೆ ಮಲ್ಗೈತಿ. ಸೊ ಹಾಗಾಗಿ ಬೆಡ್ ಚೆನ್ನಾಗಿರ್ಲಿ, ಬೆಡ್ ಯಾವ ರೀತಿ ಕ್ವಾಲಿಟಿ ಇರಬೇಕು, ದಿಂಬು ಯಾವ ಕ್ವಾಲಿಟಿ ಇರಬೇಕು ಅಂದ್ರೆ ಒಂದು ವಿಡಿಯೋ ಮಾಡಿದ್ದೀನಿ, ಎಂಡ್ ವಿಡಿಯೋ ಹಾಕಿದ್ದೆ, ದಯವಿಟ್ಟು ಆ ವಿಡಿಯೋ ನೋಡಿ. ಹಾಗೆ ಮಲಗೋದನ್ನ ನೀವು ಪೀಸ್ಫುಲ್ ಆಗಿರ್ಬೇಕು. ನೀವು ಆರಾಮಾಗಿ 8 ಗಂಟೆ ಯಾವುದೇ ಬಾಡಿ ಪೇನ್ ಇಲ್ದಾನೆ, ಪೋಸ್ಚರಲ್ ಪ್ರಾಬ್ಲಮ್ ಇಲ್ದಾನೆ, ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಟ್ರಿ ಅಂತಂದ್ರೆ ನೀವು ಬಿಕ್ಕಿದೇನಿದೆಯಲ್ಲ ಇಡೀ ಡೇ ಟೈಮ್ ಲೈಫ್ ಆರಾಮಾಗಿ ಪೀಸ್ಫುಲ್ ಆಗಿರುತ್ತೆ. ಸೊ ಇದನ್ನ ಬಹಳ ಖುಷಿಯಲ್ಲೂ ಪೋಸ್ಟರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಅದು ಬಹಳ ಕೌಂಟ್ ಆಗುತ್ತೆ. ಸೊ ಗೆಳೆಯರೇ ನೋಡಿದ್ರಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮನುಷ್ಯನಿಗೆ ಕೈ ತುಂಬ ಕೆಲಸ ಇರಬೇಕು, ಕೈ ತುಂಬ ಉದ್ದೆ, ಹೊಟ್ಟೆ ತುಂಬ ಮುದ್ದೆ, ಕಣ್ಣು ತುಂಬ ನಿದ್ದೆ ಅಲ್ವಾ. ನಿದ್ದೆ ಚೆನ್ನಾಗಿರ್ಬೇಕು ಅಂತಂದ್ರೆ ಪೋಸ್ಚರ್ ಕರೆಕ್ಟಾಗಿರ್ಬೇಕು. ಇದು ಒಂದೇ ಅಲ್ಲ, ಮನಸ್ಸಿಗೆ ನೆಮ್ಮದಿ ಆಗಿರ್ಬೇಕು ಅಲ್ವಾ. ಒಂದು ಮಲಗುವಾಗ ಆರಾಮಾಗಿ ಕಣ್ಣು ತುಂಬ ನಿದ್ದೆ ಮಾಡಬೇಕು. ಸೊ ಅದು ಬಹಳ ಇಂಪಾರ್ಟೆಂಟ್. ನಿಮ್ಮ ನಿದ್ದೆ ಚೆನ್ನಾಗಾಯ್ತು ಅಂತಂದ್ರೆ ನೆಕ್ಸ್ಟ್ ಡೇ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಸೊ ಹಾಗೆ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡೋದು, ಸ್ಲೀಪಿಂಗ್ ಹ್ಯಾಕ್ಸ್ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಏನು ಕರೆಕ್ಟ್ ಟೈಮ್ ಮಲ್ಕೊಳ್ಳಿ. ನಾನು ಕರೆಕ್ಟಾಗಿ ರಾತ್ರಿ 11 ಗಂಟೆಗೆ ಮಲ್ಕೊಳ್ತೀನಿ, ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ. 6 hours ಏನು ಡಿಸ್ಟರ್ಬೆನ್ಸ್ ಇಲ್ಲ, ಮೊಬೈಲ್ ದೂರ ಇರುತ್ತೆ, ಫ್ಲೈಟ್ ಮಾಡೋದಿರುತ್ತೆ, ಒಂಚೂರು ಡಿಸ್ಟರ್ಬ್ ಇರುತ್ತೆ, ಒಂದು ಕನಸು ಬೀಳಲ್ಲ, ಏನು ಬರಲ್ಲ. ಸ್ಟ್ರಿಕ್ಟಾಗಿ 6 hours ಫುಲ್ ಡೀಪ್ ಸ್ಲೀಪಲ್ಲಿ ಇರ್ತೀನಿ, ಒಂಚೂರು ಗೊತ್ತಾಗಲ್ಲ. ಸೊ ಡೀಪ್ ಸ್ಲೀಪ್ ತುಂಬ ಇಂಪಾರ್ಟೆಂಟ್. ಮತ್ತು ಅನ್ಇಂಟರ್ಪ್ರಿಟ್ ಸ್ಲೀಪ್. ಕೆಲವರು ನಾನು ಮಧ್ಯರಾತ್ರಿ 3 ಗಂಟೆ ಮಲ್ಕೊತೀನಿ, ಬೆಳಗ್ಗೆ 3 ಗಂಟೆ ಆ ಥರ ಆಗಲ್ಲ. ಸೊ ಒಂದು ಸ್ಲೀಪ್ ಲೈಕ್ ನಾನು ನಿಮಗೆ ಅದಕ್ಕೆ ಬಯಾಲಜಿ ಕ್ಲಾಕ್ ಅಂತ ಕೂಡ ಇರುತ್ತೆ. ಸೊ ಅದನ್ನ ಮೇಂಟೈನ್ ಮಾಡೋದು ಬಹಳ ಒಳ್ಳೇದು. ನಿಮ್ಮ ಸ್ಲೀಪಿಂಗ್ ಎನ್ವೈರನ್ಮೆಂಟ್, ಬೆಡ್ ಯಾವ ಥರ ಇರಬೇಕಂದ್ರೆ ಅದನ್ನ ನೋಡ್ಕೊಳ್ಳಿ. ಲೈಟ್ ಡಿಮ್ ಲೈಟ್ ಇರಬೇಕು, ಕತ್ಲಿದ್ದಷ್ಟು ಒಳ್ಳೇದು.
ಗಾಳಿ ಶುದ್ಧವಾಗಿರ್ಬೇಕು, ವಾತಾವರಣ ನಿಶಬ್ದವಾಗಿರ್ಬೇಕು, ಮೊಬೈಲ್ನ ಖಂಡಿತ ಅರ್ಧ ಗಂಟೆ ಮುಂಚೆ ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ಈ ರೀತಿ ಎಲ್ಲ ನಾನಾ ರೀತಿಯ ಸ್ಲೀಪಿಂಗ್ ಟಿಪ್ಸ್ ಇದೆ, ಅವನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಅಲ್ವಾ. ಅವೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ನಿದ್ದೆ ಚೆನ್ನಾಗಿದ್ರೆ ನೆಕ್ಸ್ಟ್ ಡೇ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗೆ ನಿಮ್ಮ ಮೆಂಟಲಿ ನೀವು ಪೀಸ್ಫುಲ್ ಆಗಿರ್ಬೇಕು, ಫಿಸಿಕಲಿ ಹೆಲ್ತಿ ಆಗಿರ್ಬೇಕು ಅಂತಂದ್ರೆ ನಿದ್ದೆ ಬಹಳ ಮುಖ್ಯ. ಹಾಗೆ ನಿಮ್ಮ ಬೆಡ್ರೂಮ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಸೊ ಸಿಂಪಲ್ ಟಿಪ್ಸ್ನ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ನಿದ್ದೆ ಸರಿಗೆ ಬರ್ತಿಲ್ಲ, ಯಾರಿಗೆ ಬೆನ್ನು ನೋವಿದೆ, ಯಾರಿಗೆ ಮಂಡಿ ನೋವಿದೆ, ಯಾರಿಗೆ ಭುಜ ನೋವಿದೆ, ಅವ್ರಿಗೆಲ್ಲ ವಿಡಿಯೋನ ಫಾರ್ವರ್ಡ್ ಮಾಡಿ. ಯಾವ ರೀತಿ ಮಲ್ಕೊಂಡ್ರೆ ಅವ್ರಿಗೆ ನೋವು ರಹಿತವಾಗಿ ಪೀಸ್ಫುಲ್ ಆಗಿ ಮಲ್ಕೋಬೋದು ಅಂತ ಗೊತ್ತಾಗ್ಲಿ. ಅವ್ರು ಕಣ್ತುಂಬ ನಿದ್ದೆ ಮಾಡಲಿ, ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ. ಒಂದ್ಸಗೆ ನಾನು ಮುರಳೀಧರ, ಮೂಳೆ ಡಾಕ್ಟರ್, ತುಮಕೂರಿಂದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ರಕ್ಷಾ ಹಾಸ್ಪಿಟಲ್ ತುಮಕೂರಲ್ಲಿ. ದಯವಿಟ್ಟು ವಿಡಿಯೋನ ಇವಾಗಲೇ ಲೈಕ್ ಮಾಡಿ, ಮರದ ಎಲ್ಲರಿಗೂ ಶೇರ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ವಿಶ್ ಯು ಪೀಸ್ಫುಲ್ ಹ್ಯಾಪಿ ಸ್ಲೀಪ್.